ಅಷ್ಟೇ ಇವತ್ತು ಮನೇಲಿ ಸಣ್ಣ ಪುಟ್ಟ ಕೆಲ್ಸಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ. ಅಷ್ಟೊತ್ತಿಗೆ ಮನೆಯವರು ಚಿಕನ್ ತಗೋ ಬಂದಿದ್ರು ಬಿರಿಯಾನಿ ಮಾಡುವ ಅಂತ ಹೇಳಿ. ಇನ್ನ ಬಿರಿಯಾನಿ ಮಾಡೋದಕ್ಕೆ ನಾನಿಲ್ಲಿ ಕುಕ್ಕರ್ಗೆ ಎಣ್ಣೆ ಹಾಕೊಂಡು ಪಲಾವ್ಗೆ ಹಾಕುವಂತ ಸ್ಪೈಸಸ್ ಅನ್ನ ಹಾಕಿ ಹಸಿಮೆಣಸಿನ್ಕಾಯಿ, ಪುದೀನ, ಟೊಮೊಟೊ, ಚಿಕನ್ ಮತ್ತೆ ಉಪ್ಪನ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ರುಬ್ಕೊಳಕ್ಕೆ ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ ಇಷ್ಟನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಪೇಸ್ಟ್ ನ ಕುಕ್ಕರ್ಗೆ ಹಾಕಿ ಅಕ್ಕಿ ಹಾಕ್ಬಿಟ್ಟು ನೀರ್ ಎಷ್ಟು ಬೇಕೋ ಅಷ್ಟನ್ನ ಹಾಕೊಂಡು ಕೊನೆಯದಾಗಿ ಮತ್ತೆ ಸ್ವಲ್ಪ ಉಪ್ಪು, ಧನಿಯಾ ಪುಡಿ, ಬೆಣ್ಣೆ ಹಾಗೆ ನಿಂಬೆ ರಸ ಇಷ್ಟನ್ನು ಹಾಕೊಂಡು ಈಗ ನಾನು ಕುಕ್ಕರ್ ಮುಚ್ಚಳನ ಮುಚ್ತಾ ಇದ್ದೀನಿ. 3 ವಿಜಿಲ್ ಬರೋಷ್ಟು ಇದನ್ನ ನಾವು ಕೂಗಿಸ್ಕೋಬೇಕಾಗತ್ತೆ. ಈ ರೀತಿ ಚಿಕನ್ ಐಟಮ್ಸ್ ಮಾಡಿದಾಗ ನಾವು ಮಸಾಲೆ ಪದಾರ್ಥಗಳನ್ನ ಬಳಸಿರ್ತೀವಿ, ಹಂಗಾಗಿ ನಮ್ಗೆ ಗ್ಯಾಸ್ಟ್ರಿಕ್, ಎದೆ ಉರಿ, ಅಸಿಡಿಟಿ, ಅಜೀರ್ಣತೆ ಅನ್ನೋದು ಆಗ್ತಾ ಇರುತ್ತೆ ಅಲ್ವಾ. ಸೊ ನಾನು ಡಾಕ್ಟರ್ ಕನ್ಸಲ್ಟೇಷನ್ ಪಡೆದು ಅಮೃತ್ ನೋನಿ ಅವರ ಗ್ಯಾಸ್ಟ್ರಿನ್ ಲಿಕ್ವಿಡ್ ನ ಊಟಕ್ಕೆ ಮುಂಚೆ ತಗೊಂತೀನಿ. ನಿಮ್ಗೂ ಸಹ ಈ ತರ ತೊಂದರೆ ಇದ್ರೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ಫೋನ್ ಮಾಡಿ ನೀವು ಡಾಕ್ಟರ್ ಕನ್ಸಲ್ಟೇಷನ್ ಪಡೆದು ಇದನ್ನ ತಗೊಬಹುದು. ಇನ್ನ ಬಿಸಿ ಬಿಸಿಯಾಗಿರುವಂತ ಬಿರಿಯಾನಿ ರೆಡಿ ಆಗಿತ್ತು. ತುಂಬಾನೇ ಸಿಂಪಲ್ ಮತ್ತೆ ತುಂಬಾನೇ ಟೇಸ್ಟಿಯಾಗಿ ಇರತ್ತೆ ಅಂತಾನೆ ಹೇಳ್ಬಹುದು. ಇನ್ನ ಇವತ್ತಿಗೆ ನನ್ನ ವ್ಲಾಗ್ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.